ಇಲ್ರಿ ಅಣ್ಣ ಏನು ನಿಮ್ಮ ಹೆಸರು? ದುರ್ಗೇಶ್. ಎಲ್ಲಿಯವರು? ಹೌದು. ಏನಾಯ್ತು ನಿಮಗೆ? ಏನಾಯ್ತು ಸರ್, ಅಲ್ಲಿ ಕಾಟಿಗೆ ಪೊಲೀಸರು ಬಂದು 12ವರೆಗೆ ಬಂದು ಬಾಕ್ಲ ಹೊಡೆದು ನಾವು ಏನೋ ನಿಮ್ಮ ನಾಗನ ಕಲರ್ ಅಂತೇಳಿ ನಮ್ಮನ್ನ ಹೊರಗೆ ಕರೆಸಿ ಬೇಡಿ ಹಾಕಿ ಕಾಟಿಗೆ ಕರ್ಕೊಂಡು ಹೋದ್ರಿ ಸರ್. ಏನಕ್ಕೆ ಕರ್ಕೊಂಡು ಹೋದ್ರು? ನೀವು ಎದಕ್ಕೆ ಹೇಳಿ ಸರ್, ಅಲ್ಲಿ ಇನ್ಕರ್ ಮಾಡ್ತೀನಿ ಬಾ ಅಂತೇಳಿ ಕರ್ಕೊಂಡು ಹೋದ್ರಿ ಸರ್. ಕರ್ಕೊಂಡು ಹೋಗಿ 3 ದಿವಸ ಬಡ್ದಾರೆ ಸರ್. ಎಲ್ಲಿ ಕರ್ಕೊಂಡು ಹೋದ್ರು ನಿಮಗೆ? ಕಾಟಿಗೆ ಪೊಲೀಸ್ ಸ್ಟೇಷನ್. ಅದು ಯಾವುದೋ ಶೆಡ್ ಸರ್. ಸ್ಟೇಷನ್ನಾಗ ಕರ್ಕೊಂಡು ಹೋಗಿ ನಿಮ್ಗೆ ಒಳಗೆ ಕರ್ಕೊಂಡು ಹೋಗಿಲ್ಲ ಸರ್. ಎಷ್ಟೊತ್ತಿನಾಗ ಕರ್ಕೊಂಡು ಹೋದ್ರು ನಿಮ್ಗೆ? ರಾತ್ರಿ 12ವರೆಗೆ ಸರ್. 12ವರೆಗೆ ಹೋಗಿತ್ತು ಸರ್. ಅಷ್ಟೊತ್ತಿಗೆ ಕರ್ಕೊಂಡು ಹೋಗಿ ಏನು ಮಾಡಿದ್ರಿ ಹೇಳು? ಬಡ್ದ್ರು ಸರ್. ಬಡಿದ್ರು 3 ದಿವಸ ಎಲ್ಲ ನಾವು ಮಾಡಿಲ್ಲ ಸರ್ ಅಂದರು. ಕೇಳೋಡ್ರಿ ನಾ ಹೇಳ್ದಂಗೆ ನೀವು ಕೇಳಿ, ನೀನು ಹೇಳ್ದಂಗೆ ನಾ ಇಲ್ಲಿ ಕೇಳ್ಬೇಕಂತಾರೆ ಸರ್. ಅಂದು ಬಡ್ದು ಒಪ್ಸ್ಕೊಂಡು ಫೋನಿಗೆ ತುಂಬಿಸ್ಕೊಂತಾರೆ ಸರ್. ಹಿಂಗೆ ಹೇಳು ಹಿಂಗೆಲ್ಲ ಅಂತ ಹೇಳ್ತಾರೆ ಸರ್. ಹಿಂಗೆ ಈ ಥರ ಹೇಳು ಈ ಥರ ಇಲ್ಲ ಅಂತ ಅಂತಾರೆ ಸರ್. ಅಂದು ಆಮೇಲೆ ನೀನು ಹೋಗಿ ಕುರಿಯರಿಗೆ ರೊಕ್ಕ ಕೊಡು ಅಂತಾರೆ ಸರ್. ನಾನು ಎದಕ್ಕೆ ಕೊಡ್ಬೇಕಂದ್ರೆ ಸರ್, ಸುಮ್ಮನೆ ಕೊಡಲಿ ಅಂತಾರೆ ಸರ್. ಕೊಡಿಸಿ ಆಮೇಲೆ ಫೋಟೋ ಇಳಿಸ್ಕೊಂತಾರೆ ಸರ್. ಕುರಿಯವ್ರದ್ದು ಕುರಿ ತೋರಿಸ ಅಂತಾರೆ ಸರ್. ನಾನು ತೋರಿಸಲ್ಲ ಅಂದ್ರೆ ನೀನು ಸುಮ್ಮನೆ ತೋರಿಸ ಅಂತ ಅಂತಾರೆ ಸರ್. ಕುರಿ ತೋರಿಸಂತ ಇದಕ್ಕೆ ಅಲ್ಲಿ ಫೋಟೋ ಇಳಿಸ್ಕೊಂತಾರೆ ಸರ್. ಆಮೇಲೆ ಬಿಡತ್ನಾಗ ಹೆಸರು ಬರೆಸಿ ಫಿಂಗರ್ ಪ್ರಿಂಟು ಏನೋ ಅಚ್ಚಿಗಳು ತೊಗೊಂಡು ಸರ್ ಹೊರಗ ಮೇಲೆ ಬಡ್ದಿನ ಅಂತ ಹೇಳಕ್ಕೆ ಹೋಗ್ಬೇಡ ಅಂತಾರೆ ಸರ್. FIR ಆಗೈತೆ ನಿಮ್ಮ ಮೇಲೆ? ಏನು ಮಾಡ್ರಿ ಸರ್, ನಮ್ಗೆ ಗೊತ್ತಿಲ್ಲ ಸರ್ ಅವೆಲ್ಲ. ಅಂದ್ರೆ ನಿಮ್ಗೆ ಜೈಲಿಗೆ ಕರ್ಕೊಂಡು ಹೋಗಿಲ್ಲ, ಕಸ್ಟಡಿಗೆ ತೊಗೊಂಡಿಲ್ಲ? ಇಲ್ಲ ಸರ್. ಬಡ್ದಾರ ಸರ್. ನಿಮ್ಮ ಯಜಮಾನ್ರಿಗೆ? ನಮ್ಮ ಯಜಮಾನ್ರಿ ಸರ್ ದುರ್ಗೇಶ್ ಸರ. ಅವ್ರ ಮಿಸ್ಸಸ್ ರೀ ನಾನು. ನಮ್ಮದು ಗುನ್ನಾಡ್ರಿ ಸರ್. ನಾವು ಇದ್ದಿಲ್ರಿ ಸರ್, ತೋರ್ ಮನೆಗೆ ಹೋಗಿದ್ವಿ. ಅದಕ್ಕಂತೇಳಿ ತೋರ್ ಮನೆಗೆ ಹೋದಲ್ಲಿ ರಾತ್ರಿ 12 ಗಂಟೆಗೆ ಬಂದು ಕಾರಟಗಿ ಪೊಲೀಸರು ಬಂದು ಬಗ್ಲ ಹೊಡೆದು ಇವ್ನು ಹಿಡ್ಕೊಂಡು ಕೈಯಲ್ಲಿ ಬೇಡ ಹಾಕೊಂಡು ಕಾರಟಿಗೆ ಹೋಗಿ ತಗೊಂಡೋಗಿದ್ದಾರೆ. ನಮ್ಮ ಯಜಮಾನ್ರು ಏನಾಗಿತ್ತು ರೀ ಸರ, ಇದಕ್ಕೆ ಹಿಡ್ಕೊಂಡು ಹೋಗ್ತೀರಿ ಅಂತ ಹೇಳ್ರಿ. ಏನಿಲ್ಲಪ್ಪ, ಚಿಕ್ಕ ವಿಷಯ, ಎನ್ಕ್ವೈರಿ ಮಾಡಿ ಬಿಟ್ಬಿಡ್ತೀವಿ ಬಾ ಅಂತೇಳಿ ಅಲ್ಲಿಗೆ ಕರ್ಕೊಂಡೋಗಿದ್ರು. ಅಲ್ಲಿಗೆ ಕರ್ಕೊಂಡು ಹೋದ್ಮೇಲೆ ನೀನು ಕುರಿ ಕಳು ಮಾಡಿದೆ ಅಂತ ಹೇಳಿದೆ. ಇಲ್ರಿ ಸರ ನಾನು ಮಾಡಿಲ್ಲ ಅಂದ್ರೆ ನೀನು ಮಾಡಿದೆ ಅಂತೇಳಿ ಬಟ್ಟಿ ಬಿಚ್ಚು ನೀನು ಅಂತೇಳಿ ಬೇಷನೆ ಹೊಡೆದಾರೆ ಸರ್. 3 ದಿವಸನ ಬಿಡ್ದಾರೆ. ಬ್ಯಾಟ್ ತೊಗೊಂಡ್ಬಿಡ್ತಾರೆ, ಎಲ್ಲ ಏನೇನೋ ತಗೊಂಡು ಎದಿಗೆ ಓದಿದ್ದಾರೆ, ಒಟ್ಟಿಗೆ ಓದಿದ್ದಾರೆ, ಎಲ್ಲಿ ಬೇಕಲ್ಲಿ ಓದ್ದಾರೆ ಸರ್. ಒದ್ದು ಕಸಿ ಚೆನ್ನಾಗಿ ಬಿಡ್ತಾರೆ. 3 ದಿವಸ ಬಡ್ದು ಕಸಿ ಒಳ್ಳಿ ಮತ್ತೆ ಇನ್ನು 6 ದಿವಸ ಅಲ್ಲೇ ಇಟ್ಕೊಂಡಿರಿ ಸರ್. ನಾವು ಒಳ್ಳಿ ಹೋಗಿ ನನ್ನ ಗಂಡನ ತೋರಿಸ್ರಿ ಸರ, ನನ್ನ ಗಂಡ ಏನು ಮಾಡಿಲ್ರಿ ಸರ ಅಂತ ಹೇಳಿದ್ರೆ ನನಗೆ ಅವರು ಸರ್, ಏಮ್ಮ ನಿಮ್ಮ ಗಂಡ 70-80 ಕುರಿ ಕಳು ಮಾಡಿದಾನೆ, ಎಲ್ಲಿಟ್ಟಿದ್ರಿ ನಿನ್ನೂ ಒದ್ದು ಒಳಗಾಗ್ತೀನಿ ನೋಡ್ರಿ ಅಂದ್ರೆ ಸರ್. ನನಗೆ ನಾನು 5 ಜನ ಮಕ್ಕಳು ಕರ್ಕೊಂಡು ಅಲ್ಲೇ ರೋಡಲ್ಲೇ ಬಿದ್ದಿದ್ರು ಸರ್. ಕೂಳು ನೀರಿಲ್ದ 6 ದಿವಸ. ನಿನ್ನ ಗಂಡನ ಬಿಡ್ತೀನಮ್ಮ, ಕಾಸು ಕಟ್ಟ್ರಿ, ಹಣ ಕಟ್ಟ್ರಿ, ಹಣ ಕಟ್ಟಿಗೆಸಿ ಬಿಡ್ಸ್ಕೊಂಡು ಹೋಗಿ ಅಂದ್ರಿ ಸರ್. ಎಷ್ಟು ಇಸ್ಕೊಂಡ್ರು? 1,50,000 ಇಸ್ಕೊಂಡ್ರಿ ಸರ್. ಟೋಟಲ್ ಇಸ್ಕೊಂಡದ ಅಷ್ಟ? ಕುರಿಯರಿಗೆ 40,000 ಕೊಟ್ಟರಿ ಸರ್ ಅವರು. ನಮ್ಮ ಯಜಮಾನ್ರ ಕೈಯಲ್ಲಿ ಕುರಿಯರಿಗೆ ಕೊಡು ಅಂತೇಳಿ, ಕೈ ತೋರ್ಸು ಅಂತೇಳಿ ಅಲ್ಲಿ ಇಸ್ಕೊಂಡ್ರಿ ಸರ್. ಇಲ್ಲಿ ಹೊರಗಡೆ ಅವ್ರು ಯಾರು ಮೆಂಬರು ಪಂಬರು ಅಂತೇಳಿ 1.5 ಲಕ್ಷ ಇಸ್ಕೊಂಡ್ರಿ ಸರ್. 1.5 ಲಕ್ಷ ಇಸ್ಕೊಂಡು ಕಸಿ ಹಿಂದಗಡಿ ಬಿಡತ್ನ್ಯಾಗ ಫಿಂಗರ್ ಪ್ರಿಂಟು ಮೈಮೇಲೆ ಹಚ್ಚಿ ಎಲ್ಲ ತಗೊಂಡ್ರಿ ಸರ್. ಅವರು ಎಲ್ಲ ತಕ್ಕೊಂಡು ಇಲ್ಲ ಹೋಗು ಅಂತಂದ್ರೆ. ತಿರ್ಮರ್ ದಿವಸ ನಮ್ಮ ಕಾಕನವರು ಈ ಆರಾಮದ್ರ ಅಂತ ಕೇಳಿದ್ರೆ ಅವ್ರು ಏನಂದ್ರೆ ಸರ, ಏನು ಆರಾಮಿರ್ಬೇಕು ರೀ ಸರ, ನೀವು ಬಡ್ದಿದ್ದು ಏಟಿಗೆ ನಾವು ಹಿಂಗಾಗಿ ಹೋಗಿದ್ದೀವಿ, ನಾವು ಇಂಥ ವ್ಯಾಪಾರ ಮಾಡೋರು ನೋಡ್ರಿ ಸರ್ ಅಂದರೆ ಅವ್ರು ಒಳ್ಳಿ ಏನೋ ಕುಡ್ದು ನಿಶಿನ್ಯಾಗೆ 2 ಡೇಟ್ ಹೆಚ್ಚಿಗೆ ಬಡ್ದುಬಿಟ್ಟಿವಿ ಅಂತಂದ್ರೆ ಅವ್ರ ಕಾನೂನು ಅಲ್ರಿ ಸರ್. ಅವ್ರ ಕಾನೂನು ಕೊಟ್ಟಿರೋದು ಇದಕ್ಕೆ, ಇಂಥ ಅಮಾಯಕರ ಮೇಲೆ ಕುಡಿದು ದೌರ್ಜನ್ಯ ಮಾಡೋಕ್ಕೆ ಕಾನೂನು ಕೊಟ್ಟಿದೆ ಅವ್ರಿಗೆ. ಅದಕ್ಕೆ ಸರ್ ಅವ್ರಿಗೆ ಕಾನೂನು ಕೊಟ್ಟಿದೆ. ನಮ್ಮಂಥವ್ರು ಬಡ್ರ ಮ್ಯಾಗೆ ಹೆಂಗೆ ದೌರ್ಜನ್ಯ ಮಾಡ್ತಾರೆ ಸರ್ ಅವರು. ಪೊಲೀಸರು ಇರೋದು ಅದಕ್ಕೆ ಅವರು ನಮ್ಮಂಥವ್ರಿಗೆ ನ್ಯಾಯ ಕೊಡೋಕ್ಕೆ. ನಮ್ಮಂಥವ್ರಿಗೆ ನ್ಯಾಯ ಕೊಡಿಸ್ಲಾರ್ದ ಅವ್ರು ಎದಕ್ಕೆ ಪೊಲೀಸರು ಆಗ್ಬೇಕು ಸರ್? ನಮ್ಗೆ ನ್ಯಾಯ ಬೇಕು ರೀ ಸರ್. ನಮ್ಗೆ ನ್ಯಾಯ ಬೇಕು, ನಮಗೂ ಕಾಸು ಬೇಕು, ನಮ್ಮ ಕಾಸು ಕಟ್ಕೊಡ್ಬೇಕು ನಾವು ಅವ್ರಿಗೆ. ನಮ್ಗೆ ನ್ಯಾಯ ಮಾತ್ರ ಬೇಕು ರೀ ಸರ್. ಅವ್ರು ಆನಂದ್ ಸರ್ ಮಾತ್ರ ಇರ್ಬಾರ್ದು ಸರ್. ಅವ್ರನ್ನ ಸಸ್ಪೆಂಡ್ ಮಾಡಿಸ್ಬೇಕು ರೀ. ಆನಂದ್ ಸರ್ಲಿದ್ದ ಎಲ್ಲ ಆಗಿದ್ರಿ ಸರ್. ಆನಂದ್ ಸರ್ ಮಾಡೇನ್ರಿ ಸರ್. ಮತ್ತೆ ಒಳ್ಳೆ ರೆಡ್ಡಿ ಸರ್ ಅಂತ ಯಾರನ್ನು ಗೊತ್ತಿಲ್ರಿ ಸರ್. ಮತ್ತು ಆ ರೆಡ್ಡಿ ಸರ್, ಆನಂದ್ ಸರ್, ಇನ್ನೊಬ್ರು ಸರ್, ಅವ್ರ ಸೋರ್ ಹೆಸರು ನಮ್ಗೆ ಗೊತ್ತಿಲ್ಲ. ಅವರು ಜಾಸ್ತಿ ಹೊಡೆದಿದ್ದಾರೆ. 3 ದಿವಸ ಕುಡಿದು ಹೊಡೆದಾರಂತ್ರಿ ಸರ್. ಕುಡಿಯೋರು ಮತ್ತೆ ಒಳ್ಳೆ ಮನೆಗೆ ಕರ್ಕೊಂಬಂದಾಗ ಫೋನ್ ಹಚ್ಚಿ ಪೊಲೀಸರು, ದುರ್ಗೇಶ ಪಾರ್ಟಿ ಕೊಡ್ತೀವಿ ನಮ್ಗೆ ಅಂತೇಳಿ ರಿಟರ್ನ್ ಮತ್ತೆ ಫೋನ್ ಹಚ್ಚಿ ನಮ್ಗೆ ಪಾರ್ಟಿ ಕೊಡಂತ ಹೇಳ್ತಾರೆ ಸರ್. ಅವರು ನಮ್ಮಂಥ ಅಮಾಯಕರನ್ನ ಎಷ್ಟು ಇದು ಮಾಡಿರ್ಬೇಕು ರೀ ಸರ್. ಅವರು ಎಷ್ಟು ನಮ್ಮಂಥ ಅಮಾಯಕರಿಗೆ ನಾವು ಎಲ್ಲಿ ದುಡ್ಕೊಂಡು ತಿನ್ಬೇಕು ರೀ ಸರ. ನಮ್ಮ ಮನೆಯವರು ಅದಷ್ಟು ತಾಳ್ಮೆ ಇದು ಮಾಡ್ಲಾರ್ದು ಎಣ್ಣೆ ಕುಡ್ದಾರ್ರಿ. ಎಣ್ಣೆ ಕುಡಿದು ಒಂದ್ಸಲ ಉರ್ಲಕ್ಕನಕ್ಕೆ ಹೋದಾರ್ರಿ. ಹೆಂಗೋ ಕಾಪಾಡ್ಕೊಂಡಿದ್ವಿ. ಮತ್ತೆ ಒಳ್ಳೆ ಏನಾರು ಮಾಡ್ಕೊಂಡ್ರೆ 5 ಮಕ್ಕಳು ಕಟ್ಕೊಂಡು ನಾನು ಹೆಂಗೆ ಜೀವನ ಮಾಡ್ಬೇಕು ರೀ ಸರ. ನನ್ನ 5 ಮಕ್ಕಳು ನನ್ನ ಭವಿಷ್ಯ ಏನು ಮಾಡಬೇಕು, ನನಗೆ ಯಾರು ನ್ಯಾಯ ಕೊಡ್ತಾರೆ ಅಂತೇಳಿ ಯಾರ ಹತ್ರ ಹೋಗ್ಬೇಕು ರೀ ಸರ. ನನಗೆ ಮಾತ್ರ ನ್ಯಾಯ ಬೇಕು ರೀ ಸರ. ನನಗೆ ನ್ಯಾಯ ಬೇಕು. ನನಗೆ ಹಣ ಒಳ್ಳೆ ವಾಪಸ್ ಕಟ್ಕೊಡ್ಬೇಕು. ನಮ್ಮ ಮನೆಯವ್ರ ಮೇಲೆ ಮೈ ಏಟು ಬಿದ್ದಿದ್ದು ಅದು ನನಗೆ ಬೇಕು ಸರ್. ನ್ಯಾಯ ಬೇಕು ಒಳ್ಳೆ. ಮತ್ತೆ ನಿಮ್ಮ ತಮ್ಮನವ್ರು ಯಾರನ್ನ ಇದ್ದಾರೆ ಮನೆಯಲ್ಲಿ, ನಿಮ್ಮ ತಮ್ಮನವ್ರು ಬೇಕು, ಅವ್ರು ಬೇಕು ಅಂತ ಹೇಳ್ತಾರೆ. ಇವ್ರಿಗೆ ತಂದೆ ತಾಯಿ ಯಾರು ಇಲ್ರಿ ಸರ್. ಹಿಂದೆ ಮುಂದೂ ಯಾರು ಇಲ್ರಿ. ನಮಗೆ ಇರೋದೊಬ್ಬನೇ ತಮ್ಮ ಇವ್ರಿಗೆ. ಅವರು ಅಲ್ಲಿ ಬೆಂಗಳೂರಾಗ ಹಿಂಗೆ ಬೀದಿ ವ್ಯಾಪಾರ ಮಾಡ್ಕೊಂಡು ಇರ್ತಾರೆ. ನಮ್ಗೆ ಯಾರು ಇಲ್ಲರಿ. ನಮ್ಮಂಥವ್ರು ಯಾರು ಇಲ್ದವ್ರಿಗೆ ನೋಡ್ಕೊಂಡು ಹಿಂಗತ್ತೆ ದೌರ್ಜನ್ಯ ಮಾಡ್ತಾರೆ. ಮುಖಾಂತರ ಬೇಡ್ಕೊತ ಇದ್ದೀನಿ ಸರ. ನನಗೆ ಹಂಗೆ ನ್ಯಾಯ ಬೇಕು ರೀ ಸರ. ನಮ್ಗೆ ನ್ಯಾಯ ಕೊಡಿಸ್ರಿ ಸರ್.
ರಕ್ಷಕರೇ ಆಗಿರುವಂಥ ಒಂದು ಅಮಾನವೀಯ ಕೃತ್ಯವನ್ನು ಎಸಗಿದ್ದಾರೆ. ಇದು ನಮ್ಮ ಯಲಬುರ್ಗಾ ತಾಲೂಕಿನಲ್ಲಿ ಬಂದಿರತಕ್ಕಂಥ ಗುನ್ನಾಳ ಗ್ರಾಮದ ಒಬ್ಬ ಅಲೆಮಾರಿ ಜನಾಂಗದವ, ಸಮಾಜದ ಒಬ್ಬ ಕಟ್ಟಕಡೆಯ ಸಮಾಜದ ಒಬ್ಬ ವ್ಯಕ್ತಿ. ನಿಮ್ಮ ಹೆಸರೇನು? ದುರ್ಗೇಶ್ ಅಂತ ಬಂದ್ಬಿಟ್ಟು ಇವರು ರಾತ್ರಿ ತಮ್ಮ ಮನೆಯಲ್ಲೇ ಮಲ್ಕೊಂಡಿರ್ತಾರೆ. ಮಿಡ್ ನೈಟಲ್ಲಿ 12 ಗಂಟೆ 12:30 ಸುಮಾರಿಗೆ ಕಾರಡಿ ಸ್ಟೇಷನಿಂದ ಬರ್ತಾರೆ. ಪೊಲೀಸರು ಬಂದು ಇವ್ರನ್ನ ಏಕಾಏಕಿ ಬಂದು ಎಳ್ಕೊಂಡು ಹೋಗ್ತಾರಂತೆ. ಏನು ಎಂತ ವಿಚಾರಿಸಿದಾಗ ನೀನು ಹೇಳ್ತೀವಿ ಬಾಲೆ ಹಂಗಿಂಗ್ ಅಂತಂದು ಹೇಳಿ ದೌರ್ಜನ್ಯ ಮಾಡಿ ಕರ್ಕೊಂಡು ಹೋಗಿ ಕೇಳಿದಾಗ ನೀನು ಕುರಿ ಕಳು ಮಾಡಿದೀಯಾ, ಅದನ್ನು ನೀನು ಕಟ್ಟಬೇಕು, ಎಷ್ಟು ಕಳು ಮಾಡಿ ಎಷ್ಟು ಕಳು ಮಾಡಿ ಅಂತ ಏನು ಹೇಳಿದ್ರಂತೆ. ಸೊ ಕರ್ಕೊಂಡು ಹೋಗ್ಲಿ ಏನೇ ಮಾಡಲಿ ಒಂದು ವಿಚಾರಣೆಯನ್ನು ಸ್ಟೇಷನ್ನೇ ಮಾಡಬೇಕಿತ್ತು. ಅವರೆಲ್ಲೋ ಪ್ರೈವೇಟ್ನಾಗ ಬೇರೆ ಕಡೆ ಕರ್ಕೊಂಡು ಹೋಗಿ ಇವ್ರನ್ನ ಹಿಗ್ಗಮ್ಮಗ ಥಳಿಸಿದ್ದಾರೆ. ಥಳಿಸಿ ಬಿಟ್ಟು ಅವ್ರನ್ನೆಲ್ಲ ಅವ್ರ ಹತ್ರ ಇಲ್ಸಲ್ಲ ಅವರೇ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಆ ಕುರಿಗಳನ್ನು ತೋರಿಸಂತ ಫೋಟೋ ತಗೊಂಡ್ರಂತೆ. ಆಮೇಲೆ ಆ ಕುರಿಗಳಿಗೆಲ್ಲ ದುಡ್ಡು ನೇ ಕಟ್ಟ ಅಂತಂದು ಏನೋ ದಂಡ ಕಟ್ಸ್ಕೊಂಡ್ರಂತೆ. ಮತ್ತೆ ಯಾರೋ ಬೇರೆ ಜೋಡಿ ಏನೋ ದುಡ್ಡು ಇಸ್ಕೊಂಡ್ರೇನ್ರಿ, ಫೋಟೋಗಳನ್ನು ತಗೊಂಡ್ರಂತೆ, ದುಡ್ಡು ಇಸ್ಕೊಂಡ್ರಂತೆ. ಸೊ 3 ದಿನ ಸರ್ ಯಾವುದೇ FIR ಆಗಲಾರ್ದೇ 3 ದಿನ ಅವರನ್ನ ಒಂದು ಪ್ರೈವೇಟ್ ಸೆಕ್ಟರ್ನಾಗ ಇಟ್ಟುಕೊಂಡು ಅವ್ರ ಮೇಲೆ ಹಲ್ಲೆ ಮಾಡಿದ್ರಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಈ ಕೂಡಲೇ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವರೊಬ್ಬರು 5 ರೂಪಾಯಿ 10 ರೂಪಾಯಿ ಸಾಮಾನ ಮಾರ್ಕೊಂಡು ಬೀದಿ ವ್ಯಾಪಾರ ಮಾಡ್ಕೊಂಡು ಬದುಕ್ತಕ್ಕಂಥ ಒಂದು ಕುಟುಂಬ ಇವರು. ಸಮಾಜ ಒಂದು ಕಟ್ಟಕಡೆಯ ಸಮಾಜ ಇದು, ಅಲೆಮಾರಿ ಸಮಾಜ ಅಂತಂದು. ಸೊ ಆ ಸಮಾಜದ ಒಬ್ಬ ನಮ್ಮ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ವಿಚಾರಿಸಿದಾಗ ಇದು ನಮಗೆ ಮಾಹಿತಿ ಬಂತು. ಇವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಬೇಕಂತ ನಾವು ಇಲ್ಲಿಗೆ ಕೇಳ್ಕೊಳ್ತೀವಿ. ಇಲ್ಲಾಂದರೆ ನಮ್ಮ ಸಂಘಟನೆ ಏನಿದೆಯಲ್ಲ, ರಾಷ್ಟ್ರೀಯ ಅಹಿಂದ ಸಂಘಟನೆ ಮೂಲಕ ನಾವು ಮುಂದಿನ ಕ್ರಮ ಏನು ಮಾಡಬೇಕು, ಮುಂದೆ ಅವರಿಗೆ ಏನು ನ್ಯಾಯ ದುಡಿಸಬೇಕು ಅದನ್ನು ನಾವು ನಮ್ಮ ಪ್ರಯತ್ನದಿಂದ ನಾವು ಮಾಡ್ತೀವಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೇವೆ. ನಮ್ಮ ಸಮಾಜ ಅಲೆಮಾರಿ ಸಮಾಜ ಜನಾಂಗದವರು, ನಮ್ಮ ಜನ ಹೇಗೆ ಅಂದರೆ ಅಲಸೆ ಜನ, ಬೀದಿ ಟೆಂಟ್ ಅಲ್ಲಿ ಗುಡಾರಲ್ಲಿ ಅಡ್ಡಾಡ್ತಕ್ಕಂಥ ಜನ. ಇವರು ಎಲ್ಲೇ ಹೋದ್ರೂ ಬರೀ ಏನು ಆಧಾರ ಇಲ್ಲದೇ ಹೋಗ್ತಾ ಇರ್ತಾರೆ. ಈಗ ಇತ್ತೀಚೆಗೆ ಆಧಾರ ಅಲ್ಲೆಲ್ಲಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಮುಂಚೆ ಆಧಾರ ಏನೂ ಇಲ್ಲ, ಹುಡುಕಾಡಿದ್ರು ಸಿಗಲ್ಲ ನಮ್ಮ ಜನದ್ದು ಆಧಾರ. ಆ ರೀತಿ ಜನ ಬದುಕ್ತಕ್ಕಂಥ ಜನ. ಅಂಥವ್ರಿಗೆ ಯಾವ ರೀತಿ ಫಾಲೋಅಪ್ ಮಾಡ್ತಾರೆ ಠಾಣೆ ಜನ ಅಂತಂದರೆ, ಏನೇ ಬರಲಿ ಕಂಪ್ಲೇಂಟು ದೂರು ಕಳ್ತನ ಮಾಡ್ಕೊಂಡು ಹೋಗಿಬಿಡ್ತಾರೆ. ಅವ್ರು ಹೋದವರು ಮಾಡ್ಕೊಂಡು ಹೋಗಿ ಬಚಾವಾಗಿ ಮಜಾ ಮಾಡ್ತಿರ್ತಾರೆ. ಇವು ಪೊಲೀಸರು ಕಣ್ಣುಗಳು ಯಾರಿಗೆ ಬರ್ತಾವೆ ಅಂದರೆ, ಇವರು ಅಲೆಮಾರಿ ಬೀದಿ ಅಲ್ದಾಡ್ತಿರ್ತಾರೆ, ವ್ಯಾಪಾರ ಮಾಡ್ತಿರ್ತಾರೆ, ಮಕ್ಕಳು ಸಾಕ್ಬೇಕಂತಿರ್ತಾರೆ, ಮನೆತನ ನೋಡ್ಕೋಬೇಕಂತ ಲೆಕ್ಕಕ್ಕೆ ಅಡ್ಡಾಡ್ತಿರ್ತಾರೆ. ಅವ್ರ ಮೇಲೆ ಕಣ್ಣು ಬೀಳ್ತವೆ. ಅವ್ರನ್ನ ಸುಮ್ಮನೆ ಹಿಂಗೆ ಹಿಡ್ಕೊಂಡು ಹೋಗೋದು, ತನಿಖೆ ಮಾಡೋದು, ಸುಮ್ಮನೆ ಖಾಲಿ ಎಂಟಿ ಒಪ್ಸೋದು, ದೌರ್ಜನ್ಯ ಮಾಡೋದು, ಎಲ್ಲಿ ಬೇಕಲ್ಲಿ ಹೊಡೆಯೋದು, ಅವರು ಒಪ್ಪಲಾರ್ದವ್ರನ್ನ ಒಪ್ಸಂತಾಗ ಕ್ರಿಯೇಟ್ ಮಾಡೋದು, ದಾಖಲೆಗಳು ಫೇಕ್ ದಾಖಲೆಗಳು ಸೃಷ್ಟಿ ಮಾಡೋದು. ಅದು ಅವರು ಠಾಣೆ ಒಳಗೆ ನನಗೆ ಕರ್ನಾಟಕದೊಳಗೆ ಮಾಹಿತಿ ಬರ್ತಾ ಇರ್ತಕ್ಕಂಥ ನನಗೆ ಗಮನಕ್ಕೆ ಬರ್ತಕ್ಕಂಥದ್ದು, ಅಲೆಮಾರಿ ಜನಕ್ಕೆ ಯಾಕಂದರೆ ಫೇಕ್ ದಾಖಲೆ ಮಾಡ್ತಾರೆ, ನುಗ್ಗ ಬಡಿಯೋದು, ಹೋಗಿ ನಾವು ಹೇಳ್ದಂಗೆ ಮಾಡ್ಬೇಕು ನೀವು ಅಂತ. ಅವರು ಬಡ್ತಕ್ಕೆ ಬಡ್ತಕ್ಕೆ ದೇವಾದ್ರೂ ಓಡುತ್ತಂತೆ. ಆ ರೀತಿ ಹೊಡೆದ ಮೇಲೆ ಇವ್ರು ಹೇಳಲೇಬೇಕಾಗತ್ತೆ, ಬಿಡುಗಡಿಲ್ಲ. ಎವಿಡೆನ್ಸ್ಗೆ ಇವರು ಗುರಿ ಆಗ್ಬೇಕು, ಕಾನೂನಿಗೆ ಗುರಿ ಆಗ್ಬೇಕಾಗತ್ತೆ. ಅಲೆಮಾರಿ ಜನ ಕಾನೂನಿಗೆ ಮರೆ ಆಗ್ಬೇಕಾಗತ್ತೆ ಅವ್ರು ಬಡ್ತಕ್ಕೆ. ಆ ಬಡ್ತಕ್ಕೆ ಹೋಗಿ ತೋರಿಸೋದು, ಅಲ್ಲಿ ಏನೇನು ಆಗಿರುತ್ತೆ ಹಗರಣಗಳು ತೋರಿಸೋದು, ಸುಮ್ಮನೆ ಅವ್ರು ವಿಡಿಯೋ ಮಾಡಿಕೊಳ್ಳೋದು, ಎವಿಡೆನ್ಸ್ ಸೃಷ್ಟಿ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಂಥದ್ದು ಭಾಳ ಗಮನಕ್ಕೆ ಬಂದಿದೆ ನಮಗೆ. ಆ ರೀತಿ ಆಗಲಾರ್ದಂತಾಗ ನೋಡಿಕೊಳ್ಳತಕ್ಕಂಥದ್ದು ನಾವು ಜನ, ಭಾರತದೊಳಗೆ ಬದುಕ್ತಾ ಇರ್ತಕ್ಕಂಥ ಜನ. ಇಂಥವ್ರ ಜನಕ್ಕೆ ಇವರಿಗೆಲ್ಲ ಯಾವ ರೀತಿ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂದರೆ, ಇವ್ರನ್ನೆಲ್ಲ ಬಡ್ದಿದ್ದು ನೋಡಿದ್ರೆ ಪಾಪ ಅವರೆಲ್ಲ ಬೀದಿಗೆ ಅವರೆಲ್ಲ ಬಡತನ ಮೇಲೆ ಬಂತಂಥ ಜನ. ಹೊರಗೆ ಒಂದಿದ್ರೆ ಊಟ ಸೇರಲ್ಲ ಅವರಿಗೆ. ದಿನ ಹೋಗ್ಬೇಕು, ವ್ಯಾಪಾರಕ್ಕೆ ಹೋದ್ರೇ ಮನೆತನ ನಡೆಯೋದು. ಅಂಥದ್ದಲ್ಲಿ ಈಗ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಹುಡುಕಾಡ್ತಾರೆ. ಅವರು ಲಾಸ್ಟ್ ಮಂತ್ ಎಂಡಿಗೆ ಕೇಸ್ ಬೇಕಾಗ್ತಾವ, ಮಂತ್ ಎಂಡಿಗೆ ಕೇಸ್ ಬೇಕಾಗವ. ಆ ಕೇಸ್ಗಳಿಗೆ ಇಂಥ ಅಮಾಯಕರನ್ನ ಸಿಲ್ಕ್ ಹಾಕ್ತಾರೆ. ಸಿಲ್ಕ್ ಹಾಕಿ ಈ ರೀತಿ ಚಿತ್ರಹಿಂಸೆ ಕೊಟ್ಟು ಈ ಥರ ಅವರು ಕೆಲವೊಂದು ಮಂದಿ ಅಲೆಮಾರಿ ಜನ ಹೊರಗೆ ಹೇಳಲ್ಲ, ಅವ್ರು ಕೊಡ್ತಕ್ಕಂಥ ಶಿಕ್ಷೆ ಯಾರಿಗೆ ಹೇಳಲ್ಲ, ಭಯ ಹುಟ್ಟಿಸ್ತಾರೆ. ನೀವು ಎಲ್ಲರೂ ಏನಾರ ಮಾಡಿದರೆ ಮತ್ತೆ ನಿಮ್ಗೆ ತಗೊಳಕ್ತಂದ್ರೆ ಅವ್ರು ಬೀದಿಗೆ ಹೋದರೆ ಮತ್ತೆ ಜೀವನ, ಇಲ್ಲಾಂದರೆ ಇಲ್ಲ ಅಂದರೆ ಮತ್ತೆ ಬೀದಿನಲ್ಲಿ ಮತ್ತೆ ಎಲ್ಲಿ ಸಿಗ್ತವೋ ಏನೋ ಪೊಲೀಸರ ಕೈಯಾಗಂತ ಏನೂ ಹೇಳಲ್ಲ, ಅವರು ಏನೂ ಮಾಹಿತಿ ಕೊಡಲ್ಲ. ಆಮೇಲೆ ಸುಮ್ಮನೆ ಆಗ ಭಾಳ ಕೆಲವೊಂದು ಮಂದಿ ಭಾಳ ಮುಚ್ಚಾಕ್ಯಂತಿದ್ದಾರೆ. ಇಂಥವ್ರಿಗೆ ಈ ಶಿಕ್ಷೆ ಯಾರು ಕೊಟ್ಟಿದ್ದಾರೆ, ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಇದಕ್ಕೆ ತನಿಖೆ ಆಗಬೇಕು. ಅವ್ರಿಗೆ ಏನೈತಲ್ಲ ಅದು ಏನೈತೆ ಅಮಾನತ ಆಗ್ಬೇಕು. ಅವ್ರದ್ದು ಏನಿಲ್ಲ ಠಾಣೆಯಲ್ಲಿದ್ದ ಅಮಾನತ ಆಗಬೇಕು. ಇದ್ರ ಸುತ್ತ ಆತ ಮಾಹಿತಿ ಸುತ್ತ ಕಾನೂನು ಒಳಗೆ ಕರೆಕ್ಟ್ ಇದು ಪ್ರೂವ್ ಆತಂದರೆ ಅವರು ಯಾವ ರೀತಿ ಆದ್ರೂ ಅದ್ರೊಳಗೆ ಆರೋಗ್ಯ ಅಲ್ಲ, ಅದಕ್ಕೆ ಠಾಣೆಗೆ ಆರೋಗ್ಯ ಅಲ್ಲ. ಅವ್ರು ತೆಗೆದು ಹಾಕ್ಬೇಕು. ನಮ್ದು ಇದೊಂದು ಹೋರಾಟ. ಇದರೊಳಗೆ ಕನ್ಫರ್ಮ್ FIR ಇಲ್ಲದೆ ಹೆಂಗೆ ಹೊಡೆಯೋದವರು, FIR ಇಲ್ಲದೆ ಯಾವ ರೀತಿ ಹೊಡಿತಾರೆ ಅವರು? FIR ಇಲ್ಲದೆ ಹೊಡೆಯಂತಾಗಿಲ್ಲ. ಕೋರ್ಟಲ್ಲಿಂದ ಮನವಿ ತಗೋಬೇಕು, ಅವರು ಇವು ಕಸ್ಟಡಿ ತಗೋಬೇಕು, ಕೋರ್ಟಲ್ಲಿಂದ ಪರ್ಮಿಷನ್ ತಗೋಬೇಕು. FIR ಆದ್ರೂ ಹೊಡೆಯಂತಾಗ ಇಲ್ಲ ರೂಲ್ಸ್.
ಕೋರ್ಟಿಗೆ ಮನವಿ ಮಾಡಿ ಅವರು ಕಸ್ಟಡಿಗೆ ತಗೊಳಕ್ಕೆ ಒಂದು ಪರ್ಮಿಷನ್ ತಗೋಬೇಕು. ಆಮೇಲೆ ಇವ್ರು ಕೈ ಹಾಕ್ಬೇಕು ಇವ್ರ ಮೈ ಮೇಲೆ. ಆಗ ಹೇಗೆ ಯಾವ ರೀತಿ ಕೈ ಮಾಡ್ತಾರೆ? ಇದು ಮಾಡ್ತಕ್ಕಂಥ ಸುತ್ತದ ಯಾವುದು ಇದು ನಮಗೆ ಇದು ಸುತ್ತ ಅಂತ ಎಲ್ಲ ಅನಿಸ್ತಾ ಇಲ್ಲ. ಇದನ್ನು ಸರಿಯಾಗಿ ಕಲಿಸ್ಬೇಕು, ಶಿಕ್ಷೆ ಆಗ್ಬೇಕು ಅವರಿಗೆ. ಇದು ನಮ್ಮ ಹೋರಾಟ. ಇದು ಆಗತನ ಹೋರಾಟನೇ ಮಾಡೋದು. ನ್ಯಾಯ ಸಿಗೋವರೆಗೆ ಹೋರಾಟ ನಮ್ಮದು. ನಾವು SP ಸಾರಿಗೆ ಗಮನಕ್ಕೆ ಕೊಡ್ತೇವೆ. ಎಲ್ಲ ಎವಿಡೆನ್ಸ್ ಥ್ರೂ ನಾವು ಕೊಡ್ತೀವಿ, ಸುಮ್ಮನೆ ಕೊಡಲ್ಲ. ಇದಕ್ಕೆ ತಕ್ಕ ಲಾಯರ್ ಹಿಡ್ಕೊಂಡು ಮಾಹಿತಿ ಕೊಟ್ಟು ಅದಕ್ಕೆ ಕರೆಕ್ಟ್ ಕೆಲಸ ಮಾಡ್ತೀವಿ. ಇದಕ್ಕೆ ನ್ಯಾಯ ಸಿಗೋಂಥ ದಾರಿ ಮೇಲೆ ಕೆಲಸ ಮಾಡ್ತೀವಿ. ಸಿಗೋವರೆಗೆ ಹೋರಾಟ ಮಾಡೋದು ಸತ್ಯ ಇದು. ಹೆಂಗಂದ್ರೆ ಈ ರೀತಿ ಜನರನ್ನ ಎಲ್ಲಿ ಇದ್ಬೇಕು ಅಲ್ಲಿ ಬಲಿಪರೀಕ್ಷೆ ಮಾಡ್ತಾ ಇದ್ದಾರೆ. ಸುಮ್ಮನೆ ಅವರಿಗೆ ಮಂತ್ ಆಡಿಗೆ 4 ಕೇಸ್ ಬೇಕು, 5 ಕೇಸ್ ಅಂತ ಬೇಕಂತ ಹೇಳ್ತಿರ್ತಾರೆ. ಇಂಥವೆಲ್ಲ ಕಾಂಡ್ರೆ ಹುಡುಕಿ ಆಡ್ತಾರೆ ಕೇಸ್ ಮಾಡಕ್ಕೆ. ಸುಮ್ಮನೆ ಅಮಾಯಕನ ತಗೊಂಡ್ರಿ ಈ ರೀತಿ ಮಾಡ್ತಾರೆ. ಇದು ಹಾಕಬಾರ್ದು, ಇದು ಹಾಕ್ಬಿಡೋದು. ಇಲ್ಲ ನ್ಯಾಯವಾಗಿ ಶಿಕ್ಷೆ ಕಾನೂನು ಇರಲಿ, ಠಾಣೆ ಇರಲಿ. ಅದಕ್ಕೆ ಕರೆಕ್ಟ್ ಯಾರು ಕಳ್ಳಿರ್ತಾರೆ, ಯಾರು ಏನು ನಿಮಗೆ ಕರೆಕ್ಟ್ ಇರ್ತೀನಿ ನಿಜವಾದ ಕಳೆಯನ್ನು ಹಿಡಿದು ಸರಿಯಾಗಿ ಶಿಕ್ಷೆ ಕೊಡ್ರಿ. ಸುಮ್ಮನೆ ಇಂಥವ್ರನ್ನ ಹಾಕಿ ಸುಮ್ಮನೆ ಅವ್ರನ್ನೆಲ್ಲ ಎವಿಡೆನ್ಸ್ ಸೃಷ್ಟಿ ಮಾಡಿ ಅವ್ರಿಗೆಲ್ಲ ಅಲ್ಲಿ ತೋರಿಸ್ರಿ ಇಲ್ಲಿ ತೋರಿಸಲ್ಲ ಅಂತ ಫೈಲ್ ಸೃಷ್ಟಿ ಮಾಡಿಕೊಂಡು ಆಮೇಲೆ ಕೋರ್ಟಿಗೆ ನ್ಯಾಯವಾಗಿ ಮತ್ತೆ ಕಾನೂನನ್ನೇ ಬದನಾಮ್ ಮಾಡೋಂಥ ಸೃಷ್ಟಿ ಒಳಗೆ ಅಳಿಸ್ಕೊಂಡವ್ರು ಠಾಣೆ ಒಳಗೆ. ಕೆಲವೊಂದು ಮಂದಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಂದು ವರಿಷ್ಠರು ಅಂತ ಠಾಣೆ ಒಳಗೆ ಸೃಷ್ಟಿಯಾಗಿದ್ದಾರೆ. ಅವರಿಗೆ ಮಟ್ಟ ಹಾಕ್ಬೇಕಂತ ಒಂದು ನಮ್ಮ ಹೋರಾಟ. ಇದರಲ್ಲಿ ಸತ್ಯ ಬರಲೇಬೇಕಿದ್ರೆ ಅವರು ಅಮಾನತ್ ಆಗಲೇಬೇಕು. ಅವ್ರು ಯಾರು ಮೂರು ಜನ ಯಾರು ಇವ್ರಿಗೆ ಕೈ ಮಾಡಿ ಹೊಡೆದಾರ ಅವ್ರನ್ನಂತೂ ನಾವು ಬೈದು ಎಳಿತೀವಿ. ಎಳೆದು ಕರೆಕ್ಟ್ ಸೂಕ್ತವಾಗಿ ಮಾಹಿತಿ ನಾವು